25 ಜನವರಿ ಹುಣ್ಣಿಮೆಯ ದಿನ ಗುಪ್ತವಾಗಿ ಗೋಮಾತೆಗೆ ಈ ಒಂದು ವಸ್ತುವನ್ನು ತಿನ್ನಿಸಿರಿ. 7 ತಲೆಮಾರಿನ ತನಕ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತಲೇ ಹೋಗುತ್ತದೆ. ದುಃಖ ದೂರ ಆಗಿ ಸುಖ ನಿಮ್ಮ ಹತ್ತಿರಕ್ಕೆ ಬರುತ್ತದೆ. ಸ್ನೇಹಿತರೆ, ಈ ಪೌಷ ಮಾಸದ ಹುಣ್ಣಿಮೆ ತುಂಬ ದೊಡ್ಡದಾಗಿರುವ ಹುಣ್ಣಿಮೆಯಾಗಿದೆ. ಸ್ನೇಹಿತರೆ, ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಅಪಾರ ಧನ ಸಂಪತ್ತನ್ನು ಸಿರಿ ಸಂಪತ್ತನ್ನು ಪಡೆದುಕೊಳ್ಳಲು ಇಷ್ಟಪಡ್ತಾ ಇದ್ದರೆ, ಹಣವನ್ನು ಗಳಿಸಲು ಇಷ್ಟಪಡ್ತಾ ಇದ್ದರೆ, ತಾಯಿ ಲಕ್ಷ್ಮೀದೇವಿ ಭಗವಂತನಾದ ವಿಷ್ಣುವಿನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಇಷ್ಟಪಡ್ತಾ ಇದ್ದರೆ, ಈ ಹುಣ್ಣಿಮೆಯ ದಿನ ಖಂಡಿತವಾಗಿ ಗೋಮಾತೆಗೆ ಈ 3 ವಸ್ತುಗಳನ್ನು ತಿನ್ನಿಸಿರಿ. ಈ 3 ವಸ್ತುಗಳನ್ನು ತಿನ್ನಿಸೋದ್ರಿಂದ ಕ್ಷಣ ಮಾತ್ರದಲ್ಲಿ ನಿಮ್ಮ ದೋಷಗಳೆಲ್ಲ ದೂರ ಆಗುತ್ತವೆ. ಇದರ ಫಲ ನಿಮಗೆ 1000 ಪಟ್ಟು ಸಿಗುತ್ತದೆ. ಇಲ್ಲಿ ನಿಮ್ಮ ದರಿದ್ರತೆ ಬಡತನ ನಾಶ ಆಗುತ್ತದೆ. ಇದಕ್ಕಿರುವ ಪ್ರಮಾಣ ನಮ್ಮ ಪುರಾಣಗಳಲ್ಲೂ ಸಹ ಸಿಗುತ್ತದೆ. ಸ್ನೇಹಿತರೆ, ಪೌಷ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನ ಈ ಮಹಾ ದೊಡ್ಡ ಹುಣ್ಣಿಮೆ ಇರುತ್ತದೆ. ಈ ಬಾರಿ ಈ ಹುಣ್ಣಿಮೆ 25 ಜನವರಿ ಗುರುವಾರದ ದಿನ ಇರುತ್ತದೆ. ಇದು ತುಂಬಾ ಅಪರೂಪವಾದ ಶುಭ ಸಂಯೋಗಗಳಲ್ಲಿ ಬಂದಿದೆ. ಸುಮಾರು 500 ವರ್ಷಗಳ ನಂತರ ಈ ಬಾರಿ ಪೌಷ ಮಾಸದ ಹುಣ್ಣಿಮೆಯಲ್ಲಿ ಅತ್ಯಂತ ಶುಭ ಸಂಯೋಗಗಳು ಬಂದಿವೆ. ಈ ದಿನದಲ್ಲಿ ಸ್ನಾನ ಮತ್ತು ದಾನಕ್ಕೆ ತುಂಬ ವಿಶೇಷವಾದ ಮಹತ್ವ ಇರುತ್ತದೆ. ಈ ದಿನ ನೀವು ಗಂಗಾ ಸರೋವರದಲ್ಲಿ ಸ್ನಾನ ಮಾಡಬಹುದು ಅಥವಾ ಯಾವುದಾದ್ರೂ ಪವಿತ್ರವಾದ ನದಿಯಲ್ಲಿ ಸ್ನಾನ ಮಾಡಬಹುದು. ಈ ಹುಣ್ಣಿಮೆಯ ದಿನ ಎಳ್ಳು ಮತ್ತು ಬೆಲ್ಲವನ್ನು ದಾನ ಮಾಡೋದಕ್ಕೂ ಕೂಡ ತುಂಬ ವಿಶೇಷವಾದ ಮಹತ್ವ ಇದೆ. ಮಾಹಿತಿಯ ಅನುಸಾರವಾಗಿ ಪೌಷ ಹುಣ್ಣಿಮೆಯ ದಿನ ತಾಯಿ ಲಕ್ಷ್ಮಿ ಮತ್ತು ಭಗವಂತನಾದ ವಿಷ್ಣು ಅವರ ಪೂಜೆಯನ್ನು ಮಾಡಲಾಗುತ್ತದೆ. ಈ ಹುಣ್ಣಿಮೆಯ ದಿನ ಗೋಮಾತೆಯ ಸೇವೆ ಮಾಡೋದು ಕೂಡ ಅತ್ಯಂತ ಶುಭ ಆಗಿರುತ್ತದೆ. ಈ ದಿನ ಖಂಡಿತವಾಗಿ ಹಸುವಿಗೆ ಕೆಲವು ವಸ್ತುಗಳನ್ನು ನೀವು ತಿನ್ನಿಸಬೇಕು. ಇದರಿಂದ ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀದೇವಿಯ ವಿಶೇಷವಾದ ಕೃಪೆ ಸಿಗುತ್ತದೆ. ಈ ದಿನ ಹಸುವಿನ ಉಪಾಯಗಳನ್ನು ಖಂಡಿತವಾಗಿ ಮಾಡಬೇಕು. ಹಾಗಾದರೆ ಬನ್ನಿ ಸ್ನೇಹಿತರೆ, ಹುಣ್ಣಿಮೆಯ ದಿನ ಗೋಮಾತೆಗೆ ಯಾವ ರೀತಿಯ ವಸ್ತುಗಳನ್ನು ತಿನ್ನಿಸಬೇಕಂತ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಭಗವಂತನಾದ ಶ್ರೀಕೃಷ್ಣರು ಈ ರೀತಿ ಹೇಳ್ತಾರೆ, ಅದು ಗೋಮಾತೆಯ ಸೇವೆಯನ್ನು ಹೇಗೆ ಮಾಡಬೇಕು ಮತ್ತು ಹುಣ್ಣಿಮೆಯ ದಿನ ಯಾವ ರೀತಿಯ ಉಪಾಯಗಳನ್ನು ಮಾಡೋದರಿಂದ ಜೀವನದಲ್ಲಿರುವಂಥ ಕಷ್ಟಗಳು ದೂರ ಆಗುತ್ತವೆ ಅನ್ನೋದನ್ನು ತಿಳಿಸಿದ್ದಾರೆ. ಹಾಗಾಗಿ ನಿಮ್ಮ ಲಾಭಕ್ಕೋಸ್ಕರ ಈ ವಿಡಿಯೋವನ್ನು ಪೂರ್ಣವಾಗಿ ಪ್ರಾರಂಭದಿಂದ ಎಂಡ್ವರೆಗೂ ನೋಡಿರಿ. ಒಂದು ವೇಳೆ ನೀವು ಸಹ ಶ್ರೀರಾಮರ ಭಕ್ತರಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಂತ ಬರೆಯಿರಿ. ಸ್ನೇಹಿತರೆ, ನಿಮಗಾಗಿ ಇದೊಂದು ಯಾವ ರೀತಿಯ ಸುವರ್ಣ ಅವಕಾಶ ಆಗಿದೆ ಅಂದರೆ, ಯಾವುದೇ ಕಾರಣಕ್ಕೂ ಇಂಥ ಒಳ್ಳೆಯ ಸಮಯ ನಿಮ್ಮ ಕೈ ತಪ್ಪಿ ಹೋಗದಂತೆ ನೀವು ನೋಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾವು ನಿಮಗೆ ಗೋಮಾತೆಯ ಕೆಲವು ಚಿಕ್ಕ ಪುಟ್ಟ ಉಪಾಯಗಳನ್ನು ತಿಳಿಸ್ಕೊಡ್ತೀವಿ. ನಾವು ತಿಳಿಸಿದ ಹಾಗೆ ನೀವು ಅದನ್ನು ಮಾಡಿರಿ. 100% ನಿಮಗೆ ಖಂಡಿತವಾಗಿ ಲಾಭ ಸಿಗುತ್ತವೆ. ಸ್ನೇಹಿತರೆ, ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ, ಎಲ್ಲ ದೇವನ ದೇವತೆಗಳು ಕೂಡ ಗೋಮಾತೆಯ ಸೇವೆಯನ್ನು ಮಾಡ್ತಾರೆ. ಗೋಮಾತೆಯ ಪಂಚಗವ್ಯಗಳು ಅಂದರೆ ಸಗಣಿ, ಗೋಮೂತ್ರ, ಹಾಲು, ಬೆಣ್ಣೆ ಮತ್ತು ತುಪ್ಪ ಇವೆಲ್ಲವೂ ತುಂಬಾ ಔಷಧಿ ಗುಣಗಳನ್ನು ಹೊಂದಿವೆ. ಕೇವಲ ಗೋಮಾತೆಯ ದರ್ಶನ ಮಾಡಿದ್ರು ಮನುಷ್ಯನ ಸಾವಿರಾರು ಪಾಪಗಳು ನಷ್ಟ ಆಗುತ್ತವೆ. ಯಾಕಂದರೆ ಗೋಮಾತೆಯ ಶರೀರದಲ್ಲಿ ಎಲ್ಲ ದೇವನ ದೇವತೆಗಳು ಅಂದರೆ ಮುಕ್ಕೋಟಿ ದೇವತೆಗಳ ವಾಸ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಗೋಮಾತೆಗೆ ಕಷ್ಟಗಳನ್ನು ನೀವು ಕೊಡಬಾರದು. ಇಲ್ಲಿ ಯಾವ ಮನುಷ್ಯರು ನಿಸ್ವಾರ್ಥ ಭಾವನೆಯಿಂದ ಗೋಮಾತೆಯ ಸೇವೆಯನ್ನು ಮಾಡ್ತಾರೋ ಸುಖ ಸಮೃದ್ಧಿಯನ್ನು ಪಡೆದುಕೊಳ್ತಾರೆ. ಯಾವ ಸ್ತ್ರೀಯರು ಅಥವಾ ಮಹಿಳೆಯರು ಅಡುಗೆ ಮನೆಯಲ್ಲಿ ರೆಡಿಯಾದ ಮೊದಲ ರೊಟ್ಟಿಯನ್ನು ಗೋಮಾತೆಗೆ ತಿನ್ನಿಸುತ್ತಾರೋ ಅಂಥವರು ಯಾವತ್ತಿಗೂ ಸೌಭಾಗ್ಯವತಿಯಾಗಿ ಇರ್ತಾರೆ. ಹೌದು ಸ್ನೇಹಿತರೆ, ಖಂಡಿತವಾಗಿ ಹುಣ್ಣಿಮೆಯ ದಿನ ಗೋಮಾತೆಗೆ ರೊಟ್ಟಿಯನ್ನು ತಿನ್ನಿಸಿರಿ. ಯಾರು ತಮ್ಮ ಮನೆಗಳಲ್ಲಿ ಗೋಮಾತೆಯಿಂದ ಬಂದಿರುವಂಥ ಪಂಚಗವ್ಯಗಳನ್ನು ಮನೆಯಲ್ಲಿಟ್ಕೊಳ್ತಾರೋ ಅವರ ಮನೆಗೆ ದುಃಖ ದರಿದ್ರತೆಗಳು ಬರೋದಿಲ್ಲ. ಯಾವ ವ್ಯಕ್ತಿಗಳು ಪ್ರತಿದಿನ ಯಾವುದಾದ್ರೂ ಒಂದು ಕಾರ್ಯದ ಮೂಲಕ ಗೋಮಾತೆಯ ಸೇವೆಯನ್ನು ಮಾಡ್ತಾ ಇರ್ತಾರೋ ಅವರು ಎಲ್ಲಕ್ಕಿಂತ ಪುಣ್ಯವಂತ ವ್ಯಕ್ತಿಗಳು ಆಗ್ತಾರೆ. ಶಾಸ್ತ್ರಗಳಲ್ಲಿ ಗೋಮಾತೆಯನ್ನು ತಾಯಿ ಲಕ್ಷ್ಮೀದೇವಿಯ ರೂಪ ಅಂತ ತಿಳಿಯಲಾಗಿದೆ. ಹಾಗಾಗಿ ಅವರ ಪೂಜೆಯನ್ನು ಮಾಡೋದ್ರಿಂದ ದರಿದ್ರತೆ ದೂರ ಆಗುತ್ತದೆ. ಹಲವಾರು ಋಷಿಮುನಿಗಳು ತಮ್ಮ ಕುಟೀರದಲ್ಲಿ ಹಸುಗಳನ್ನು ಸಾಕುತ್ತಿದ್ದರು. ರಾಜಮಹಾಜರು ಗೋದಾನ ಮಾಡ್ತಾಯಿದ್ರು. ಹಸುವಿನ ದಾನವನ್ನು ಎಲ್ಲಕ್ಕಿಂತ ದೊಡ್ಡದಾಗಿರುವ ದಾನ ಅಂತ ತಿಳಿಯಲಾಗಿದೆ. ಗೋದಾನ ಮಾಡೋದ್ರಿಂದ ಎಲ್ಲ ಜನ್ಮಗಳ ಪಾಪಗಳು ಕೂಡ ನಷ್ಟ ಆಗುತ್ತವೆ. ಮನುಷ್ಯನಿಗೆ ಮೋಕ್ಷದ ಪ್ರಾಪ್ತಿಯೂ ಆಗುತ್ತದೆ. ಪ್ರತಿದಿನ ಗೋಮಾತೆಯ ದರ್ಶನ ಮಾಡಿದ್ರೆ ಪುಣ್ಯ ಸಿಗುತ್ತದೆ. ವಿಶೇಷವಾಗಿ ಹುಣ್ಣಿಮೆಯ ದಿನ ದರ್ಶನ ಮಾಡಿದ್ರೆ ಪುಣ್ಯ ಫಲ ಹೆಚ್ಚಾಗುತ್ತದೆ. ಮುಂಜಾನೆ ಸಗಣಿಯ ದರ್ಶನ ಮಾಡಿದ್ರೆ ಲಕ್ಷ್ಮಿಯ ಪ್ರಾಪ್ತಿಯೂ ಆಗುತ್ತದೆ. ಒಂದು ವೇಳೆ ನೀವು ಯಾವುದಾದ್ರೂ ಮಹತ್ವಪೂರ್ಣವಾದ ಕಾರ್ಯಕ್ಕಾಗಿ ಮನೆಯಿಂದ ಆಚೆ ಹೋಗ್ತಾ ಇದ್ದರೆ ಅಚಾನಕವಾಗಿ ದಾರಿಯಲ್ಲಿ ನಿಮಗೆ ಗೋಮಾತೆಯ ದರ್ಶನ ಆದರೆ
ನೀವು ಹೋಗುತ್ತಿರುವಂಥ ಕಾರ್ಯದಲ್ಲಿ ಖಂಡಿತವಾಗಿ ಯಶಸ್ಸು ಸಿಗುತ್ತದೆ. ಯಾವುದಾದ್ರೂ ಪ್ರಯಾಣಕ್ಕೆ ಹೋಗುವ ಮುನ್ನ ದಾರಿಯಲ್ಲಿ ಗೋಮಾತೆಯ ದರ್ಶನ ಆದರೆ ಆ ಪ್ರಯಾಣವು ಸುಖಪೂರ್ಣವಾಗಿ ಮುಗಿಯುತ್ತದೆ. ಇದರಲ್ಲಿ ಯಾವ ಸಂಶಯ ಇಲ್ಲ. ಕುಂಡಲಿಯಲ್ಲಿ ಏನಾದರೂ ಒಂದು ವೇಳೆ ಪಿತೃದೋಷ ಇದ್ದರೆ ಬೇರೆ ಉಪಾಯಗಳ ಜೊತೆಗೆ ಪ್ರತಿದಿನ ಗೋಮಾತೆಗೆ ರೊಟ್ಟಿ ಅಥವಾ ಹಸಿರು ಹುಲ್ಲು ಮೇವುಗಳನ್ನು ತಿನ್ನಿಸೋದ್ರಿಂದ ಒಳ್ಳೆಯ ಲಾಭಗಳು ಸಿಗುತ್ತವೆ. ಪಿತೃದೋಷದಿಂದ ಮುಕ್ತಿ ಕೂಡ ಸಿಗುತ್ತದೆ. ಇವುಗಳ ಜೊತೆಗೆ ಒಂದು ವೇಳೆ ನಿಮ್ಮ ಕುಂಡಲಿಯಲ್ಲಿ ಏನಾದರೂ ಶನಿಯ 7.5ನಂಥ ಸಮಸ್ಯೆಗಳೇನಾದರೂ ಇದ್ದರೆ ಪ್ರತಿ ಶನಿವಾರ ವಿಶೇಷವಾಗಿ ಅಮಾವಾಸ್ಯೆಯ ದಿನ ಕಪ್ಪು ಬಣ್ಣದ ಹಸುವಿಗೆ ನೀವು ರೊಟ್ಟಿ ಮತ್ತು ಬೆಲ್ಲವನ್ನು ತಿನ್ನಿಸಿರಿ. ಹಸುವಿನ ಪೂಜೆಯನ್ನು ಸಹ ಮಾಡಿರಿ. ಇದರಿಂದ ಶನಿ ದೋಷಗಳಿಂದ ಮುಕ್ತಿ ಅಥವಾ ಅವುಗಳ ಪ್ರಭಾವ ಶೂನ್ಯ ಆಗುತ್ತದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಒಂದು ವೇಳೆ ನಿಮ್ಮ ಕುಂಡಲಿಯಲ್ಲಿ ಏನಾದರೂ ಶುಕ್ರಗ್ರಹ ದುರ್ಬಲ ಆಗಿದ್ದರೆ ಜ್ಯೋತಿಷಾಸ್ತ್ರದ ಅನುಸಾರವಾಗಿ ಮುಂಜಾನೆ ಎಲ್ಲಕ್ಕಿಂತ ಮೊದಲು ಅಡುಗೆ ಮನೆಯಲ್ಲಿ ರೆಡಿಯಾಗುವಂಥ ಮೊದಲ ರೊಟ್ಟಿಯನ್ನು ತೆಗೆದುಕೊಂಡು ಶುಭ್ರವಾದ ಹಸುವಿಗೆ ತಿನ್ನಿಸಲು ಶುರು ಮಾಡಿರಿ. ಒಂದು ವೇಳೆ ಕುಂಡಲಿಯಲ್ಲಿ ಏನಾದರೂ ಬುಧಗ್ರಹ ದುರ್ಬಲ ಆಗಿದ್ದರೆ ಪ್ರತಿ ಬುಧವಾರಕ್ಕೊಮ್ಮೆ ಹಸುವಿಗೆ ಹಸಿರು ಹುಲ್ಲು ಮೇವುಗಳನ್ನು ತಿನ್ನಿಸಿರಿ. ಈ ರೀತಿ ಮಾಡೋದ್ರಿಂದ ಬುಧಗ್ರಹಕ್ಕೆ ಸಂಬಂಧಪಟ್ಟಂಥ ದುಷ್ಪ್ರಭಾವಗಳು ದೂರ ಆಗುತ್ತವೆ. ನಿಮಗೆ ಹಲವಾರು ಸಮಸ್ಯೆಯಿಂದ ಮುಕ್ತಿ ಕೂಡ ಸಿಗುತ್ತದೆ. ಒಂದು ವೇಳೆ ಕುಂಡಲಿಯಲ್ಲಿ ಏನಾದರೂ ಮಂಗಳ ದೋಷ ಇದ್ದರೆ ಇದರಿಂದ ಹಲವಾರು ಕಷ್ಟಗಳು ನಿಮಗೆ ಎದುರಾಗ್ತಾ ಇದ್ದರೆ ಕಂದು ಬಣ್ಣದ ಹಸುವಿನ ಸೇವೆಯನ್ನು ಮಾಡಿರಿ. ಮಂಗಳವಾರದ ದಿನ ಗೋಮಾತೆಯ ಪೂಜೆಯನ್ನು ಮಾಡಿರಿ. ರೊಟ್ಟಿ ಮತ್ತು ಬೆಲ್ಲವನ್ನು ಅದಕ್ಕೆ ತಿನ್ನಿಸಿರಿ. ಗುರುಗ್ರಹವನ್ನು ಜೀವನದ ಎಲ್ಲ ಮಂಗಳ ಕಾರ್ಯಗಳ ಕಾರಕ ಗ್ರಹ ಅಂತ ತಿಳಿಯಲಾಗಿದೆ. ಇಂಥ ಸ್ಥಿತಿಯಲ್ಲಿ ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿಯ ಜೀವನದಲ್ಲಿ ವಿವಾಹ ಆಗಲಿ ಅಥವಾ ಮಂಗಳ ಕಾರ್ಯಗಳನ್ನು ಮಾಡೋದರಲ್ಲಿ ವಿಘ್ನಗಳು ಬರ್ತಾ ಇದ್ರೆ ಅಂಥ ಜನರು ತಮ್ಮ ಕುಂಡಲಿಯಲ್ಲಿರುವಂಥ ಗುರುಗ್ರಹವನ್ನು ಶಕ್ತಿಶಾಲಿಯನ್ನಾಗಿಸಲು ರೊಟ್ಟಿಯ ಮೇಲೆ ಸ್ವಲ್ಪ ಬೆಲ್ಲ ಮತ್ತು 1 ಚಿಟಿಕೆಯಷ್ಟು ಅರಿಶಿನ ಹಾಕಿ ಗೋಮಾತೆಗೆ ತಿನ್ನಿಸಬೇಕು. ಇದರಿಂದ ಒಳ್ಳೆಯ ಪರಿಣಾಮ ಸಿಗುತ್ತದೆ. ಒಂದು ವೇಳೆ ಮನೆಯಲ್ಲಿ ಅಶಾಂತಿ ಇದ್ದರೆ, ಜಗಳಗಳು ಆಗ್ತಾ ಇದ್ದರೆ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರಬೇಕಂದ್ರೆ ಮನೆಯ ಒಳಗಡೆ ಹಸುವಿನ ಸಗಣಿಯಿಂದ ರೆಡಿಯಾದ ಕುಳ್ಳಿನಿಂದ ಹೊಗೆಯನ್ನು ಆಡಿಸಬೇಕು. ಇದರಿಂದ ನಕಾರಾತ್ಮಕ ಶಕ್ತಿಗಳು ನಷ್ಟ ಆಗುತ್ತವೆ, ಸಕಾರಾತ್ಮಕ ಶಕ್ತಿಯಲ್ಲಿ ವೃದ್ಧಿಯಾಗುತ್ತದೆ. ಜೊತೆಗೆ ಯಾವ ಸ್ಥಾನದಲ್ಲಿ ನೀವು ಮನೆಯನ್ನು ಕಟ್ಟಲು ಇಷ್ಟಪಡ್ತಾ ಇರ್ತೀರಾ ಆ ಸ್ಥಾನದಲ್ಲಿ ಮನೆಯನ್ನು ಕಟ್ಟುವ ಮುನ್ನ 15 ದಿನಗಳ ಕಾಲ ಗೋಮಾತೆ ಹಾಗೂ ಅದರ ಮರಿಯನ್ನು ಅಲ್ಲಿ ಕಟ್ಟಿರಿ. ಅದರ ಸೇವೆಯನ್ನು ಮಾಡಿರಿ. ಇದರಿಂದ ಆ ಸ್ಥಾನ ಪವಿತ್ರಗೊಳ್ಳುತ್ತದೆ. ಈ ಚಿಕ್ಕ ಮಾಹಿತಿ ಇಷ್ಟ ಆದರೆ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಹಾಕಿರಿ. ಜೈ ಗೋಮಾತೆ ಅಂತಲೂ ಕಾಮೆಂಟ್ ಹಾಕಿರಿ. ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.